ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹಾಗೆ ಚೆನ್ನಾಗಿದ್ದೀನಿ. ನಾನು ಇಷ್ಟು 4-5 ಡೇಸ್ ಆಯ್ತು ನಾವು ಲಾಗ್ಸ್ ಮಾಡಿ. ಯಾಕಂದರೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಫೋನ್ ಕೈಯಲ್ಲೇ ಇಟ್ಕೊಂಡಿದ್ದೆ. ಮಗಳು ಬಂದ್ಬಿಟ್ಟು ಅಲ್ಲಿದ್ಲು, ಸೈಡಿಗೆ ಬಾ ಅಂತ ಹೇಳ್ಬಿಟ್ಟು ನಾನು ಕೈಲಿದ್ದಿದ್ದು ಫೋನ ಕೆಳಗಡೆ ಬೀಳಿಸ್ಬಿಟ್ಟೆ. ಅದು ಕೆಳಗಡೆ ಬಿದ್ದುಬಿಟ್ಟು ಸ್ಕ್ರೀನೆಲ್ಲ ಹೋಗ್ಬಿಟ್ಟಿತ್ತು. ಸೊ ಆನೇ ಆಗಿರಲಿಲ್ಲ. ಮೊನ್ನೆ ರೆಡಿ ಮಾಡಿಸ್ಕೊಬಂದರು ಫೋನ್ನ ನಮ್ಮ ಯಜಮಾನ್ರು. ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸಂಡೇ ನಾವು ಹೊರಗಡೆ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ಫ್ರೆಂಡು ಮಗುದು ಬರ್ಡೇ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಮತ್ತು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ, ದೇವಸ್ಥಾನಕ್ಕೆ. ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಕ್ಲಿಪ್ಪಿಂಗ್ ಹಾಕ್ತೀನಿ. ಮತ್ತು ಫ್ರೆಂಡ್ಸ್, ಇವಾಗ ಟೈಮ್ ಬಂದ್ಬಿಟ್ಟು ಆ್ಯಕ್ಚುಲಿ 1 ಗಂಟೆ ಆಗಿದೆ. ನೋಡಿ, ನಾನು ವೀಡಿಯೋಸ್ ಎಲ್ಲ ತೊಗೊಂಡೆ, ಬಟ್ ಫೋನ್ ಕೆಳಗಡೆ ಬಿದ್ದೋಗಿದ್ದಂತ ತುಂಬ ಬ್ಲರ್ರಾಗಿ ಬರ್ತಿತ್ತು. ಅದಕ್ಕೆ 1-2 ವೀಡಿಯೋ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ. ನಾವು ಮನೇಲಿ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಫ್ರೆಂಡ್ ಮಗುದು ಬರ್ಡೇಗೆ ಬಂದ್ವಿ. ಅಲ್ಲಿ ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು, ತುಂಬ ಕ್ರೌಡು. ಸಂಡೇ ಇತ್ತು ಬರ್ಡೇ. ಅದಕ್ಕೆ ತುಂಬ ಜನಗಳು ಬಂದಿರೋಂಥ. ಸುಮ್ಮನೆ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಹಾಗೆಯೇ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತು ಪಾಪುಗೆ ಗಿಫ್ಟ್ ಏನು ತೊಗೊಂಡಿರಲಿಲ್ಲ. ಮೂಯಿ ಅಂತಂದ್ಬಿಟ್ಟು ಅಮೌಂಟ್ನೇ ಕೊಟ್ಬಿಟ್ವಿ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಮಾಗಡಿ ರೋಡಲ್ಲೇ ನಮ್ಮ ಮನೆ ದೇವ್ರು ಇರೋದು. ಸೊ ಇಲ್ಲೇ ಹತ್ರ ಅಂತೇಳ್ಬಿಟ್ಟು ಹಾಗೆ ಮನೆ ದೇವ್ರಿಗೂ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಮಗಳು ಸೇಮ್ ಕಲರ್ ಹಾಕ್ಕೊಂಡಿದ್ವಿ, ಪಿಂಕು. ಅವಳು ನಾನು ಯಾವುದಾದ್ರೂ ಡ್ರೆಸ್ ಹಾಕ್ಕೊಂಡ್ರೆ ಅದೇ ಕಲರ್ ನನಗೂ ಹಾಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆಯೇ ನಾವು ಮನೆ ದೇವ್ರ ಹತ್ರ ಬಂದ್ವಿ. ಇಲ್ಲಿ ಒಂದು ದೊಡ್ಡದ ಕೆರೆ ಇದೆ, ಚೆನ್ನಾಗಿತ್ತು, ಗ್ರೀನರಿ ಇತ್ತು ಅಂತ ಹೇಳ್ಬಿಟ್ಟು ವೀವ್ ತೊಗೊಂಡೆ. ಮಳೆ ಬರೋ ಥರ ಇತ್ತು, ಫುಲ್ ಮೋಡ ಹಾಗೇನೆ ಏನಂದರೆ ಇಲ್ಲಿ ನಮ್ಮ ದೇವಸ್ಥಾನ ಇನ್ನು ಕಟ್ತಿದ್ದಾರೆ. ಅದು ಹೊಸದಾಗೆ ಆಲ್ಟ್ರೇಷನ್ ಎಲ್ಲ ಮಾಡ್ತಿದ್ದಾರೆ. ಅದಕ್ಕೆ ದೇವ್ರು ಎತ್ಬಿಟ್ಟು ಅಲ್ಲಿ ಚಿಕ್ಕದು ಮನೆ ಇದೆ, ಅದರಲ್ಲಿ ಇಟ್ಟಿದ್ದಾರೆ. ಇದು ಸಿದ್ಧಲಿಂಗೇಶ್ವರ ನಮ್ಮ ಮನೆ ದೇವರು, ಅಂದರೆ ಹಸ್ಬೆಂಡ್ ಅವ್ರ ಮನೆ ದೇವರು. ಅಪ್ಪದು ಬಂದ್ಬಿಟ್ಟು ವೀರಭದ್ರ ಸ್ವಾಮಿ, ಅದು ತಮಿಳ್ನಾಡಲ್ಲಿರೋದು. ಇದು ಮಾಗಡಿ ರೋಡಲ್ಲಿ ಐತೆ ದೇವಸ್ಥಾನ. ಇದು ಬಂದ್ಬಿಟ್ಟು ಕನ್ನಳ್ಳಿ ಅಂತೇಳಿ ಮಾಗಡಿ ರೋಡ್ ಹತ್ರನೇ. ಇದು ವೀರಭದ್ರ ಸ್ವಾಮಿ ಅತ್ತೆಯವ್ರ ಮನೆ ದೇವಸ್ಥಾನ. ಇದು ಅಂದರೆ ಅತ್ತೆಯವರು ಅಪ್ಪವ್ರ ಮನೆ ದೇವರಿದು. ಅಲ್ಲಿಗೂ ಅಲ್ಲಿ ನಮ್ಮ ಮಾವವ್ರ ಮನೆ ದೇವರು ಮತ್ತು ಅತ್ತೆಯವ್ರ ಮನೆ ದೇವರು ಎರಡು ಹತ್ರನೇ ಇದೆ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಮತ್ತು ಆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಹೊರಗಡೆ ನನ್ನ ಕಾಲು ತೊಳೆಯೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದಾಗ ಕಾಲು ಕೈಯೆಲ್ಲ ತೊಳ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಮಗಳೇನಂದ್ಲು, ಅಮ್ಮ ನೋಡು ಅಂತ ಹಿಂಗೆ ಮಾಡಿದ್ಲು. ಫೋನ್ ಕೈಯಲ್ಲಿದ್ದು ಕೆಳಗಡೆ ಬೀಳಿಸ್ದೆ, ಫುಲ್ ಡ್ಯಾಮೇಜ್ ಆಗಿತ್ತು ಸ್ಕ್ರೀನ್ ಎಲ್ಲನೂ. ವೀಡಿಯೋಸ್ ಎಲ್ಲ ಕರೆಕ್ಟಿಗೆ ತೊಗೊಳಕ್ಕೆ ಆಗಿಲ್ಲ, ಫುಲ್ಲು ಬ್ಲರ್ರಾಗಿ ಬಂದ್ಬಿಡ್ತು. ಸರಿ ಏನು ಮಾಡೋದು ಅಂದ್ಬಿಟ್ಟು ಹೆಂಗೆ ಕಾಣಿಸುತ್ತೆ ಹಂಗೆ ತೊಗೊಳೋಣ ಅಂತೇಳಿ ತೊಗೊಂಡೆ. ಇದು ಅಲ್ಲಿ ಕಲ್ಯಾಣಿ ಇತ್ತು, ಕಲ್ಯಾಣಿ ಒಳಗಡೆ ಆಮೆಗಳಿದ್ದಾವೆ, ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಮ ಪಾಪು ನೋಡಂದ್ರೆ ಭಯ ಅಂತ ಕಿರ್ಚ್ತಾ ಇದ್ಲು. ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಬಂದ್ವಿ. ಆ್ಯಕ್ಚುಲಿ ಇದ್ರೊಳಗಡೆ ನಾನು 3-4-5 ಡೇಸ್ದು ವೀಡಿಯೋ ಎಲ್ಲ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಸುಮ್ಮನೆ ಒಂದೊಂದೇ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ದಿನದೆಲ್ಲನೂ ಇದರಲ್ಲೇ ಇದ್ದಾವೆ. ದೇವಸ್ಥಾನ ತುಂಬ ದೊಡ್ಡದಾಗಿ ಚೆನ್ನಾಗೈತೆ.
ಒಂದು ಸ್ವಲ್ಪ ನೋಡೋಕ್ಕೆ ಕೋಲಾರ ಹತ್ರ ಕೋಟಿಲಿಂಗೇಶ್ವರ ಇದೆಯಲ್ಲ ಅದೇ ಥರನೇ ಇರೋದು. ಬಟ್ ಇಲ್ಲಿ ವೀರಭದ್ರ ಸ್ವಾಮಿ ಇದೆ, ಅಲ್ಲಿ ಕೋಟಿಲಿಂಗೇಶ್ವರ ಇರೋದು. ಚೆನ್ನಾಗಿತ್ತು ದೇವಸ್ಥಾನ ಎಲ್ಲನೂ. ನಾನು ನೀಟಾಗಿ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಫೋನ್ ಬಿದ್ದೋಯ್ತಲ್ವ, ಅದಕ್ಕೆ ಹೆಂಗೆ ಬರುತ್ತಾ ಹಂಗೆ ವೀಡಿಯೋ ತೊಗೊಂಡಿದ್ದೆ ಅಷ್ಟೇ. ಇಲ್ಲಿ ಕಾಣಿಸ್ತಾನೆ ನೆಕ್ಸ್ಟ್ ಡೇ ಟೆಕ್ಸ್ಟ್ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಬಟ್ಟೆಗಳೆಲ್ಲ ತುಂಬ ಆಫರ್ ಇದ್ದಾವೆ. ನಮ್ಮ ಮಗಳಿಗೆ ಡೈಲಿ ಯೂಸ್ಗೆ ಡ್ರೆಸ್ಗಳು ತೊಗೊಂಬರೋಣ ಅಂತ ಹೋಗಿದ್ವಿ. ಚೆನ್ನಾಗಿತ್ತು ಎಲ್ಲನೂ, ಕ್ವಾಲಿಟಿ ಬ್ರ್ಯಾಂಡೆಡ್ ಎಲ್ಲನೂ. ಇದು ಇನ್ನು ಕಿಲ್ಬೇಡ ಬಿಲ್ಲ ಬಟ್ಟೆಗಳೆಲ್ಲ ತೊಗೊಂಡ್ವಿ. ಮತ್ತು ನಮ್ಮ ಹಸ್ಬೆಂಡ್ಗೆ, ನನಗೆ, ಪಾಪುಗೆ ಎಲ್ರಿಗೂ ತೊಗೊಬಂದ್ವಿ. ಬ್ರ್ಯಾಂಡೆಡ್ ಇಲ್ಲಿ ಕಾಸ್ಟ್ಲಿನೇ, ಬಟ್ ನಾವು ಅದೇ ಕಂಪ್ನಿಲಿ ಹೋಗಿ ತೊಗೋತೀವಿ ಅಂದರೆ ರೈಟ್ ಜಾಸ್ತಿ ಇರುತ್ತೆ. ಜೂಡಿಯೋದೆಲ್ಲ ಇತ್ತು, ಅಲ್ಲೇ ಹೋಗಿ ತೊಗೊಳಕ್ಕೂ ಇಲ್ಲಿ ತೊಗೊಳಕ್ಕೆ ತುಂಬ ಡಿಫ್ರೆನ್ಸ್ ಇತ್ತು. ಬಟ್ ಆಫರ್ ಥರ ಇತ್ತು, ಅರ್ಧ ರೇಟ್ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಅವ್ರಿಗೆ ಡೈಲಿ ಯೂಸ್ಗೆ ಬಟ್ಟೆಗಳು ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನು ಕಿಲ್ಬೇಡ ಬಿಲ್ಲದು ಚೆನ್ನಾಗೈತಾ ಅಪ್ಪ ತಗೊಂಡಿರೋದು? ಇದು ಫ್ರೈಡೇ ಲಾಗು. ರಂಗೋಲಿ ಪುಡಿ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಅತ್ತೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಇಟ್ಟು ಆಡಿಸಿದ್ರು. ಸೊ ಅದನ್ನ ಬಿಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಅದೊಂದೆರಡು ವೀಡಿಯೋ ಹಾಕಿದೆ. ಮತ್ತು ಇಲ್ಲೇ ಗೊತ್ತಿರೋರ ಮನೆಗೆ ಹೋಗಿದ್ವಿ, ಅಂದರೆ ನಮ್ಮ ಅತ್ತೆ ಅವರು ರಿಲೇಟಿವ್ ಅವ್ರ ಮನೆಗೆ. ಅದು ತುಂಬ ಚೆನ್ನಾಗಿತ್ತು. ತೋಟ ಕನಕಾಂಬರ ಹೂವುದು, ಹಾಗೆಯೇ ಹೂವು ಒಂದೆರಡು ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ವೀವ್ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ಹೂವು ಎಲ್ಲ ಬಿಡಿಸಿದ್ದು, ಅಂದರೆ ಬಿಡಿಸಿದ್ದೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ. ಬಟ್ ಅಷ್ಟೊಂದು ರೂಢಿ ಇಲ್ಲ, ಒಂದೊಂದೇ ನಿಧಾನಕ್ಕೆ ಕಿತ್ಕೊಂಡು ಬಿಡಿಸ್ದೆ. ಚೆನ್ನಾಗಿತ್ತು, ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ. ಏನಂಗಂದ್ರೆ ಅನ್ನೋದು ಏನದು ಮೇಕೆ ಏನಂತೈತೆ? ಇವತ್ತೆಲ್ಲರೂ ಹೇಗಿದ್ದೀರಾ? ಅಯ್ಯೋ ನಿನ್ನ ಮೇಲೆ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟು ದಿನದ ವೀಡಿಯೋ ಈ ಥರ ಇತ್ತು. ಇದರಲ್ಲಿ 3-4 ದಿನದ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. Ako!